ಸೊ ಫಸ್ಟ್ ಶೋ ಆಗಿದೆ. ಸೊ ನಿಮಗೆ ರೆಸ್ಪಾನ್ಸ್ ನೋಡಿ ಆಡಿಯನ್ಸ್ ಯಾವ ರೀತಿಯಾದಂಥ ಒಂದು ಪ್ರತಿಕ್ರಿಯೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಇವತ್ತಷ್ಟೇ ರಿಲೀಸ್ ಆಗಿದೆ 26ನೇ ತಾರೀಕು. ಸೊ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಗ್ತಿದೆ. ನಾವು ಮಾಡಿರೋ ಒಂದು ಕೆಲಸಕ್ಕೆ ರೆಕಗ್ನೈಸೇಷನ್ ಸಿಗ್ತಾ ಇದೆ, ಆ ಕಾರಣಕ್ಕೋಸ್ಕರ ತುಂಬ ಖುಷಿ ಆಗ್ತಿದೆ. ಮೂವಿನಲ್ಲಿ ಪಾಸಿಟಿವ್ಸ್ ಅಂತ ಹೇಳಿದ್ರೆ ಆಡಿಯನ್ಸ್ ಯಾವ ರೀತಿಯಾದಂಥ ಒಂದು ಪಾಸಿಟಿವ್ ಸರ್, ಸ್ಪೆಸಿಫಿಕಲಿ ವಿಜುವಲ್ಸ್ ಆಗಿರ್ಬೋದು ಆ್ಯಂಡ್ ಸ್ಟೋರಿ ನೆರೇಷನ್ ಆಗಿರ್ಬೋದು, ಅದ್ರ ಜೊತೆ BGM ಆಗಿರ್ಬೋದು. ಸೊ ಎಲ್ಲ ರೀತಿಯಿಂದನೂ ಒಳ್ಳೆ ಚೆನ್ನಾಗಿ ವರ್ಕ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ರೆಸ್ಪಾನ್ಸ್ ಇದೆ ಸರ್. ಅಂಡ್ ಫಿಮೇಲ್ ಡೈರೆಕ್ಟರ್ಸ್ಗಳು ಆಕ್ಚುಲಿ ಇಂಡಸ್ಟ್ರಿಯಲ್ಲಿ ಕಡಿಮೆ ಇದ್ದಾರೆ. ಸೊ ಇನ್ನಷ್ಟು ಜಾಸ್ತಿ ಜನ ಫಿಮೇಲ್ ಡೈರೆಕ್ಟರ್ಸ್ಗಳು ಬರಬೇಕಾಗಿ ಮೂವೀಸ್ಗಳನ್ನ ತೆಗಿಬೇಕಾಗಿ. ಖಂಡಿತ ಸರ್, ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದೇ ಜ್ಯೋತ್ಸ್ನಾ ಕೆ ರಾಜ್, ಒನ್ ಆಫ್ ದ ಫಿಮೇಲ್ ಡೈರೆಕ್ಟರ್ ಅಂತಲೇ ಹೇಳಬೇಕು. ಸೊ ಹೌದು, ಇನ್ನಷ್ಟು ಹೆಣ್ಮಕ್ಳು ಸಿನಿಮಾ ರಂಗಕ್ಕೆ ಡೈರೆಕ್ಟ್ ಮಾಡೋಕ್ಕೆ ಬರಬೇಕು. ಅಂಡ್ ಇತ್ತೀಚೆಗೆ ತುಂಬಾ ಜನ ಥಿಯೇಟರ್ಸ್ಗೆ ಬರ್ತಾ ಇಲ್ಲ, ಜಸ್ಟ್ OTT ಕಾಯ್ತಾರೆ. ಅಂಡ್ ಬಹಳಷ್ಟು ಜನ OTT ಅಲ್ಲೇನೆ ನೋಡುವಂತ ಕೆಲವೊಂದು ಫಿಲ್ಮ್ಸ್ಗಳನ್ನ ವೆಯ್ಟ್ ಮಾಡಿ ನೋಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಏನಾದರೂ ಒಂದು ಮೆಸೇಜ್ ಹೇಳ್ತೀರಾ? ಖಂಡಿತ. ಈ ಸಿನಿಮಾ ಸಾಂಕೇತ ಅನ್ನೋದು ಸ್ಪೆಸಿಫಿಕಲಿ ಇದನ್ನು ಥಿಯೇಟ್ರಲ್ಲೇ ನೋಡಲಿಕ್ಕೆ ಮಾಡಿರೋವಂಥದ್ದು. ಆ್ಯಂಡ್ ಈ ಎಫೆಕ್ಟ್ ಅಂದರೆ ಏನು ಈ ಸಿನಿಮ್ಯಾಟಿಕ್ ಎಫೆಕ್ಟ್ ಆಗಿರ್ಬೋದು ಅಥವಾ ಸ್ಟೋರಿ ಟೆಲ್ಲಿಂಗ್, ಸ್ಟೋರಿ ನರೇಷನ್ ಏನು ಎಫೆಕ್ಟ್ಸ್ ಇದೆಯೋ ಅದನ್ನು ನೀವು ಥಿಯೇಟ್ರಲ್ಲೇ ಬಂದು ನೋಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಮೊಬೈಲಲ್ಲಿ ನೋಡಿದ್ರೆ ಅಂಥ ಎಫೆಕ್ಟ್ ಸಿಗೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಥಿಯೇಟ್ರಿಗೆ ಬಂದು ನೋಡಲೇಬೇಕಾಗುತ್ತೆ. ಸೊ ಅದೊಂದು ರಿಕ್ವೆಸ್ಟ್ ಮಾಡ್ತೀನಿ ನಾನು ಎಲ್ರಿಗೂ. ಈಗ ಸಾಂಕೇತ ಅಂದ್ರೆ ಒಂದು ಹೆಸರು ಅಂತ ಅನ್ಕೋಬಹುದು, ಆದ್ರೆ ಇದೊಂದು ಏನಾದರೂ ಕಾಲ್ಪನಿಕ ಪಾತ್ರ ಅಥವಾ ರಿಯಲ್ ಸ್ಟೋರಿ ಏನಾದ್ರು ಬೇಸ್ಡ್ ಆಗಿದೆಯಾ? ಇದು ಕೆಲವೊಂದು ರಿಯಲ್ ಸ್ಟೋರಿಯಿಂದ ಪಿಕ್ ಮಾಡಿರೋಂಥ ಅಂಶಗಳಿದೆ ಇದರಲ್ಲಿ. ಆ್ಯಂಡ್ ಸಾಂಕೇತ್ ಯಾರು ಅಥವಾ ಏನು, ಅದು ನಮ್ಮ ಸುತ್ತಮುತ್ತಲೂ ಇರ್ಬೋದು ಅಥವಾ ನಮ್ಮೊಳಗೂ ಇರ್ಬೋದು. ಅದು ಏನಂತ ತಿಳ್ಕೊಳ್ಳೋಕ್ಕೆ ಸಾಂಕೇತ್ ಸಿನಿಮಾ ನೋಡಲೇಬೇಕಾಗುತ್ತೆ. ನಿಮಗೆ ನಿಮ್ಮ ಪಾತ್ರದ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಕೇಳಿಬರ್ತಾರೆ. ಸೊ ನಿಮ್ಮ ಪಾತ್ರಕ್ಕೆ ತಯಾರಿ ಯಾವ ಥರ ಮಾಡ್ತೀರಿ? ಖಂಡಿತ. ಈ ಸಿನಿಮಾ ನನಗೆ ತಯಾರಿಗೆ ಆಲ್ಮೋಸ್ಟ್ 1 ತಿಂಗಳು ಬೇಕಾಯಿತು. ಯಾಕಂತ ಹೇಳಿದ್ರೆ ಫಿಸಿಕಲ್ ಆಸ್ ವೆಲ್ ಆಸ್ ಸೈಕಾಲಜಿಕಲ್ ಪ್ರಿಪರೇಷನ್ಸ್ ತುಂಬ ಇತ್ತು ಇದರಲ್ಲಿ. ಅಂದರೆ ನನ್ನನ್ನು ನಾನು ರೆಡ್ಯೂಸ್ ಮಾಡ್ಕೋಬೇಕಾಗಿತ್ತು. ಹಾಗೆ ಸೈಕಾಲಜಿಕಲ್ ಪ್ರಿಪರೇಷನ್ಸ್ ತುಂಬ ಇತ್ತು ಈ ಕ್ಯಾರೆಕ್ಟರ್ಗೆ. ಸೊ ಅದಕ್ಕೆ ಬೇಕಾಗಿರೋ ಇನ್ಪುಟನ್ನೆಲ್ಲ ನಮ್ಮ ಕತೆ ಬರೆದಿರುವಂಥ ಕಾರ್ತಿಕ್ ರಾಜ್ ಅವರ ಸ್ಕ್ರಿಪ್ಟಲ್ಲಿ ಕಂಪ್ಲೀಟ್ ಆಗಿತ್ತು. ಅದರಿಂದ ನಾನು ಪಿಕ್ ಮಾಡಿಕೊಂಡು ಎಲ್ಲ ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ತಯಾರಿ ಮಾಡಿಕೊಂಡು ಎಲ್ಲ ರೆಡಿ ಆಗಿದ್ದಾಗ ಜ್ಯೋತ್ಸ್ನಾ ಕೆ ರಾಜ್ ಅವರ ಡೈರೆಕ್ಷನ್, ಈ ದಿಕ್ಕಲ್ಲಿ ನೀನು ಹೋಗ್ತಾ ಇದೆಯಾ, ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವರ ಡೈರೆಕ್ಷನ್ ಏನಿದೆಯೋ ಅದು ನಂಗೆ ತುಂಬ ಹೆಲ್ಪ್ ಆಯಿತು. ಎಸ್, ಆನಂತರ ನೀವೇ ನೋಡ್ದಂಗೆ ಇದಕ್ಕೆ ಫೈನಲಿ ನಂದು ಸಿನಿಮಾ ಎಲ್ಲ ಮಾಡೋ ನಂತರ ವಾಪಸ್ ಪರ್ಸ್ನಲ್ ಲೈಫಿಗೆ ಬರ್ಬೇಕಾದ್ರೆ ತುಂಬ ಇದರದ್ದು ಆ ಗುಂಗಲ್ಲಿ ಒಂದು ತಿಂಗಳು ಬೇಕಾಯಿತು. ಆ ಗುಂಗಲ್ಲಿ ಇದ್ದೆ ನಾನು. ಸೊ ಅದರಿಂದ ಹೊರಗಡೆ ಬರಬೇಕು ಅಂತ ಆದರೆ ಆಲ್ಮೋಸ್ಟ್ ನನಗೆ ಒಂದು 2ರಿಂದ 3 ತಿಂಗಳು ಬೇಕಾಯಿತು. ಅದಕ್ಕೆ ಬೇಕಾಗಿರೋ ಥೆರಪಿಗಳನ್ನು ಮಾಡಿಕೊಂಡು ಎಲ್ಲ ನಾರ್ಮಲ್ ಆಯಿತು. ಈಗ ಥಿಯೇಟರ್ ರಿಲೀಸ್ ಮಾಡಿದ್ದೀರಾ, ಮುಂದೆ ಯಾವ ರೀತಿಯ ಒಂದು ರೆಸ್ಪಾನ್ಸ್ ಸಿಗುತ್ತೆ ಸಿನಿಮಾಗೆ ಅನ್ಕೊಂಡಿದ್ದೀರಾ, ಅಥವಾ ಬೇರೆ ಸೆಲೆಬ್ರಿಟೀಸ್ನ ಏನಾದ್ರು ಕಾಂಟ್ಯಾಕ್ಟ್ ಮಾಡಿ ಅವ್ರಿಂದ ಏನಾದ್ರು ಪ್ರೋತ್ಸಾಹ ಸಿಗಬೇಕು ಅಂತ ಬಯಸ್ತೀರಾ? ಖಂಡಿತ ಸರ್, ಸೆಲೆಬ್ರಿಟಿಗಳನ್ನು ನಾವು ಅಪ್ರೋಚ್ ಮಾಡ್ತಾ ಇದ್ದೀವಿ, ಆದಷ್ಟು ಟ್ರೈ ಮಾಡ್ತಿದ್ದೀವಿ. ಅವರವರ ಶೆಡ್ಯೂಲ್ಸಿಂದಾಗಿ ಅವ್ರು ಬರ್ಲಿಕ್ಕೆ ಆಗ್ತಾ ಇಲ್ಲ ಒಂದು. ಬಟ್ ನಾವು ನಿಜವಾಗ್ಲೂ ನಾವು ನಂಬಿರೋದು ಪ್ರೇಕ್ಷಕರು ಈ ಸಿನಿಮಾನ ನೋಡಬೇಕು. ಅವರು ನೋಡಿ ಅವ್ರಿಗೆ ಇಷ್ಟ ಆಯಿತು ಅಂತ ಆದರೆ ಇನ್ನೂ ಒಂದು 10 ಮಂದಿಗೆ ಬೈ ವಾಟ್ಸಪ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಥ್ರೂ ಆಗಿರ್ಬೋದು, ಅಥವಾ ಪರ್ಸ್ನಲಿ ಫೋನ್ ಮಾಡಿ ತಿಳಿಸಿ ಈ ಸಿನಿಮಾನ ನೋಡಿ ಅಂತ ಹೇಳಿ. ಸೊ ಈ ಸಿನಿಮಾನ ಗೆಲ್ಸಿ ಎಲ್ಲ ಸೇರಿಸಿ ಸರ್. ಅವಾಗಲೇ ಹೇಳ್ದಂಗೆ ನಮ್ದೊಂದು ಸಣ್ಣ ತಂಡ, 6 ಮಂದಿ ಇದ್ದೀವಿ ಈ ತಂಡದಲ್ಲಿ. ಸೊ ಎಲ್ಲರೂ ಒಬ್ಬೊಬ್ರು ಒಂದೊಂದು ಜಾಗದಲ್ಲಿದ್ದೀವಿ. ಲೈಕ್ ನಾನಿಲ್ಲಿ ಬೆಂಗಳೂರಲ್ಲಿದ್ದೀನಿ, ಇನ್ನಿಬ್ರು ಮಂಗಳೂರಲ್ಲಿದ್ದಾರೆ, ಇನ್ನೊಬ್ರು ಮಣಿಪಾಲದಲ್ಲಿದ್ದಾರೆ. ಹಾಗೆ ಒಬ್ಬೊಬ್ರು ಒಂದೊಂದು ಕಡೆ ನಿಂತ್ಕೊಂಡು ಪ್ರಮೋಷನ್ ಮಾಡ್ತಾ ಇದ್ದೀವಿ ಸರ್. ಸಣ್ಣ ತಂಡ, ಆದರೆ ನಮ್ಮ ಪರಿಶ್ರಮ ತುಂಬ ಇದೆ ಇದರಲ್ಲಿ. ಸರ್, ಈಗ ಎಷ್ಟು ಥಿಯೇಟರಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ? ಈಗ ಬೆಂಗಳೂರಲ್ಲಿ 10 ಸ್ಕ್ರೀನ್ ಇದೆ, ಹಾಗೆ ಮಂಗಳೂರಲ್ಲಿ 3 ಸ್ಕ್ರೀನ್ ಇದೆ, ಉಡುಪಿಯಲ್ಲಿದೆ, ಮಣಿಪಾಲದಲ್ಲಿದೆ. ಓವರ್ ಆಲ್ ಕರ್ನಾಟಕ ರಿಲೀಸ್ ಮಾಡಿದ್ದೀರಾ ಅಥವಾ ಬೆಂಗಳೂರು ಮಂಗಳೂರು ಈ ಸೈಡ್ ಮಾತ್ರ ರಿಲೀಸ್? ಸರ್ ಇಲ್ಲ, ನಾವು ಓವರ್ ಆಲ್ ಕರ್ನಾಟಕನೇ ನಾವು ರಿಲೀಸ್ ಮಾಡಿರೋದು. ನಮಗೆ ಸಿಕ್ಕಿರೋ ಸ್ಕ್ರೀನ್ ಬೆಂಗಳೂರು, ಮಂಗಳೂರು, ಶಿವಮೊಗ್ಗ ಹೀಗೆ ಸಿಕ್ಕಿದೆ ಸರ್. ಓವರ್ಸೀಸ್ ಏನಾದ್ರು ರಿಲೀಸ್ ಮಾಡೋ ಪ್ಲಾನ್ಸ್? ಈಗ ಸದ್ಯಕ್ಕೆ ಆ ಪ್ಲಾನ್ ಸದ್ಯಕ್ಕಿಲ್ಲ, ಆದರೆ ಇದನ್ನ ನಮ್ಮ ಪ್ರೊಡ್ಯೂಸರ್ ಇದ್ರ ಬಗ್ಗೆ ಮಾತಾಡ್ಬೋದು. ಬಟ್ ಇದನ್ನ ಕರ್ನಾಟಕಕ್ಕೆ ರೀಚ್ ಮಾಡಬೇಕು ಫಸ್ಟ್. ನಮ್ಮ ಉದ್ದೇಶ ಅದು. ಕರ್ನಾಟಕದಾದ್ಯಂತ ಇದನ್ನ ಎಲ್ಲ ಆಡಿಯನ್ಸ್ ನೋಡಬೇಕು, ಅದು ನಮ್ಮ ಗುರಿ ಇರೋದು. ಥ್ಯಾಂಕ್ ಯು ಸರ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.